ರಕ್ಷಣೆಗೆ ಧಾವಿಸುವಂತೆ ನಮೋಗೆ ಸಿಎಂ ಪತ್ರ. ಇರಾನ್ ಇಸ್ರೇಲ್ ವಾರ್ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಯುದ್ಧದ ಉದ್ವಿಗ್ನತೆ ಹೆಚ್ಚಾಗಿದ್ದು ಮಧ್ಯ ಪ್ರಾಚ್ಯದಲ್ಲಿ ಸಿಲುಕಿರುವ ಭಾರತೀಯರನ್ನ ವಾಪಸ್ ಕರೆತರಲು ಹರಸಾಹಸ ನಡೆಯುತ್ತಿದೆ. ಅದರಲ್ಲೂ ಅಲ್ಲಿ ಸಿಲುಕಿರೋರಲ್ಲಿ ಹೆಚ್ಚು ಕನ್ನಡಿಗರೇ ಇದ್ದಾರೆ. ಇನ್ನು ಕನ್ನಡಿಗರ ರಕ್ಷಣೆಗೆ ಧಾವಿಸುವಂತೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಕೊಲ್ಲಿಯಲ್ಲಿ ಸಿಲುಕಿರುವ ಕನ್ನಡಿಗರನ್ನ ರಕ್ಷಿಸಿ ಹಾಗೂ ಯಾವುದೇ ದಂಡ ವಿಧಿಸದಂತೆ ನಿರ್ದೇಶನ ನೀಡಿ ಅವರನ್ನ ವಾಪಸ್ ಕರೆತರಲು ವಿಶೇಷ ವಿಮಾನ ವ್ಯವಸ್ಥೆ ಮಾಡುವಂತೆ ಮೋದಿಗೆ ಸಿಎಂ 2 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಅಬುಧಾಬಿಯಿಂದ ತಾಯ್ನಾಡಿಗೆ ಮರಳಿದ ಕನ್ನಡಿಗರು. 42 ವಿಮಾನಗಳ ಹಾರಾಟ ರದ್ದು, ಏರ್ಲೈನ್ಸ್ ಮಾಹಿತಿ. ಇನ್ನು ಕಳೆದ 3 ದಿನಗಳಿಂದ ಯುದ್ಧದ ವಾತಾವರಣದಲ್ಲಿ ಸಿಲುಕಿದ್ದ ಭಾರತೀಯರು ಕೊನೆಗೂ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ದುಬೈನಿಂದ ಬಂದಿಳಿದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಹಾಗೂ ಜೆಡಿಎಸ್ ಎಂಎಲ್ಸಿ ಭೋಜೇಗೌಡ ಕೂಡ ದುಬೈನಿಂದ ವಾಪಸ್ ಆಗಿದ್ದಾರೆ. 2 ವಿಮಾನಗಳಲ್ಲಿ ಹಂತವಾಗಿ 500ಕ್ಕೂ ಹೆಚ್ಚು ಕನ್ನಡಿಗರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಸೋಮವಾರ ರಾತ್ರಿ 10 ಗಂಟೆ ಹೊತ್ತಿಗೆ ಅಬುಧಾಬಿಯಿಂದ ಬಂದ ವಿಮಾನದಲ್ಲಿ 210 ಪ್ರಯಾಣಿಕರು ಸೇಫ್ ಆಗಿ ಲ್ಯಾಂಡ್ ಆಗಿದ್ರು. ಮಂಗಳವಾರ ಬೆಳಗಿನ ಜಾವ 3:20ಕ್ಕೆ ಲ್ಯಾಂಡ್ ಆಗಿದ್ದಾರೆ. ಅಬುಧಾಬಿಯಿಂದ ಬಂದ ವಿಮಾನದಲ್ಲಿ 200ಕ್ಕೂ ಹೆಚ್ಚು ಕನ್ನಡಿಗರು ತಾಯ್ನಾಡಿಗೆ ಮರಳಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಕೆಲ ಕನ್ನಡಿಗರು ತಾಯ್ನಾಡಿಗೆ ಮರಳಬೇಕಿದೆ. ಕನ್ನಡಿಗರ ಕರೆತರುವ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಕರೆತರಲು ಸಿಎಂ ಮೋದಿಗೆ ಪತ್ರ ಬರೆದಿದ್ದಾರೆ. ಅಲ್ಲಿ ಭೋಜೇಗೌಡ ಕುಟುಂಬ ಕೂಡ ಇದ್ದು ನಾನು ಅವರಿಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ದೇನೆ. ಇದೇ ಸಂದರ್ಭದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಇನ್ನೂ ಕೆಲವರು ಅಲ್ಲೇ ಸಿಲುಕಿದ್ದಾರೆ. ಅವರನ್ನ ಕರೆತರಲು ಕೆಲಸ ನಡೆಯುತ್ತಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ದುಬೈಗೆ ಹೊರಟಿದ್ದ ವಿಮಾನ ಬೆಂಗಳೂರಿಗೆ ವಾಪಸ್. 42 ವಿಮಾನಗಳ ಹಾರಾಟ ರದ್ದು, ಏರ್ಲೈನ್ಸ್ ಮಾಹಿತಿ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದ ವಾಯು ಪ್ರದೇಶ ಮತ್ತೆ ಬಂದ್ ಮಾಡಲಾಗಿದೆ. ಇದರಿಂದಾಗಿ ಬೆಂಗಳೂರಿನಿಂದ ದುಬೈಗೆ 113 ಪ್ರಯಾಣಿಕರನ್ನ ಹೊತ್ತು ಹೊರಟಿದ್ದ ವಿಮಾನ ವಾಪಸ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು. ಆದರೆ ಭಾರತದ ಗಡಿ ದಾಟುವಷ್ಟರಲ್ಲಿ ದುಬೈ ವಾಯು ಪ್ರದೇಶ ಬಂದ್ ಮಾಡಲಾಗಿದೆ. ಬಂದ್ ಆದ ಕಾರಣ ಹೋದ ಮಾರ್ಗದಲ್ಲೇ ಮತ್ತೆ ವಿಮಾನ ವಾಪಸ್ ಆಗಿದೆ. ಇದರಿಂದ ದುಬೈಗೆ ಹೊರಟಿದ್ದ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲೇ ಕಾದು ಕುಳಿತಿದ್ದಾರೆ. ಕನ್ನಡಿಗ ಭಾರತೀಯ ಅಧಿಕೃತವಾಗಿ ಯಾರು ಮಾಹಿತಿಗಳನ್ನು ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂಥದ್ದು ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದೂ ಕೂಡ ಅಧಿಕೃತವಾಗಿ ಮಾಹಿತಿ ನಾನು ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಲೆಕ್ಕ ಹಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನೂ ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು ಇಲ್ಲಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿಟ್ಟು ಬ್ಲಾಸ್ಟ್ ಆಯಿತು, ಕಷ್ಟದಲ್ಲಿದ್ವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಮೇಲೆ ಕರ್ಕೊಂಡು ಬಂದರು ಅಂತ ಅವ್ರು ಮಾತಾಡ್ತಾರೆ. ಹಾಗೆ ಬೇರೆ ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ದುಬೈನಲ್ಲಿ ರೊನಾಲ್ಡ್ ಕೊಲಾಸು ಅಂತ ನಮ್ಮ ರಾಜ್ಯದವರು, ಅವರು ಭಾಳ ಜನರಿಗೆ ಫೋನ್ ನಂಬರ್ಗಳು ಕೊಟ್ಟು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು. ಏನಾದರೂ ನಿಮಗೆ ಸಹಾಯದ ಅಗತ್ಯ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಅವರಿಗೆ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೊರಡಬೇಕಿದ್ದ 21 ವಿಮಾನ ಹಾಗೂ ಅಬುಧಾಬಿಯಿಂದ ಬರಬೇಕಿದ್ದ 21 ವಿಮಾನ
ಸಂಚಾರ ಕೂಡ ರದ್ದಾಗಿದೆ. ಒಟ್ಟು 42 ಫ್ಲೈಟ್ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಅಬುಧಾಬಿ, ರಿಯಾದ್, ದುಬೈ, ದೋಹಾ, ದಮಾನ್ ವಿವಿಧೆಡೆಯಿಂದ ಬರಬೇಕಿದ್ದ ವಿಮಾನಗಳು ಕ್ಯಾನ್ಸಲ್ ಮಾಡಲಾಗಿದೆ ಎಂದು ಈ ಬಗ್ಗೆ ಏರ್ಲೈನ್ಸ್ ಸಂಸ್ಥೆ ಮಾಹಿತಿಯನ್ನ ನೀಡಿದೆ. ಇರಾನ್ ಇಸ್ರೇಲ್ ದಾಳಿಯಲ್ಲಿ ಕನ್ನಡಿಗರು ಪರದಾಡುವಂತಾಗಿದೆ. ನಿನ್ನೆ 2 ವಿಮಾನದಲ್ಲಿ ಹಲವಾರು ಮಂದಿ ಬಂದಿಳಿದಿದ್ದಾರೆ. ಇಷ್ಟೆಲ್ಲದರ ನಡುವೆ ಮತ್ತೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಕೆಲವರು ಅಲ್ಲೇ ಪರದಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ.